ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗಬೇಡಿ, ನೀವು ಹೋಗಬೇಡಿ. ಮತ್ತೆ ಫೋನ್ ಬಂತ ನಿಮಗೆ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ರೋಜಾ, ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನಗೆ ದಾರಿ ಬಿಟ್ಟರೆ ಸರಿ. ನೀನು ಎಲ್ಲಿಗೆ ಏನು ಅಂತ ಹೇಳಿ ನೀನು ಕೇಳಬೇಡ. ನಿಂದೇನಿದೆ ನೀನು ಮಾಡ್ಕೊಂಡು ಅಷ್ಟು ಬಿದ್ದಿರು ಮನೆಗೆ ಅಷ್ಟೇನೆ. ನೀನು ಇಲ್ಲೋಡು, ನಾನು ನಿನಗೆ ಸರಿಯಾಗಿ ಬಿಡ್ತಿದ್ದೆ, ಬಿಡೋ ಹೋಗ್ಲಿ ಅಂತ ಸುಮ್ಮನಿದ್ದೀನಿ. ಅಲ್ಲೇ ನನಗೆ ಅವಮರ್ಯಾದೆ ಮಾಡಿ ಅಷ್ಟು ಜನದ ಮುಂದೆ ಆ ಊರಲ್ಲಿ ನನ್ನ ಮರ್ಯಾದೆ ತೆಗ್ದಲ್ಲ ನೀನು. ನಾನು 4 ಬಾರ್ಸನ ಅಂತ ಇದ್ದೆ, ಸುಮ್ಮನಿದ್ದು ಬಿಡು. ಇಲ್ಲೋಡು, ನನಗೆ ಸ್ವಲ್ಪ ಕೆಲಸ ಐತೆ, ಅರ್ಜೆಂಟಲ್ಲಿ ನಾನು ಹೋಗ್ತಾ ಇದ್ದೀನಿ, ಸ್ವಲ್ಪ ಹುಷಾರಿಲ್ವಂತೆ. ಅವ್ರ ಮಗಳಿಗೆ ತುಂಬ ಹೊಟ್ಟೆ ನೋವು ಅಂತ ಬಿದ್ದು ಉಲ್ಡಾಡ್ತಾ ಇದ್ದಾಳಂತೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೀನು ಸುಮ್ಮನೆ ನನಗೆ ದಾರಿ ಬಿಟ್ಟರೆ ಸರಿ. ಬಿಡೋದಿಲ್ಲ ನಾನು. ಹೆಂಗೆ ಹೋಗ್ತೀರಾ ಹೋಗ್ರಿ, ನಾನು ಬಿಡೋದಿಲ್ಲ. ಅದ್ಯಾಕೆ ಬಿಡೋಣ? ಹೋಗ್ಕೊಡ್ದು ನೀವು. ಹೋಗ್ಬಾರ್ದು ಅಂತ ಅಂದಂಗೆಲ್ಲ ನೀವು ಯಾಕೆ ಹೋಗ್ತೀರಾ? ಯಾಕೆ ಹೋಗ್ತೀರಾ ನೀವು? ಅವಳ ಮನೆಗೆ ಯಾಕೆ ಹೋಗ್ತೀರಾ? ಹೋಗ್ಲೇಳು ಅವಳು ಹಾಸ್ಪಿಟ್ಲಿಗೆ. ಯಾರನ್ನಾದ್ರೂ ಕರ್ಕೊಂಡು, ನೀವು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನಿಮ್ಗೆ ಏನು ಸಂಬಂಧ ಐತೆ? ಏನು ಅವಳೇನೇನು ನಿಮ್ಮ ಮಗಳ? ಯಾಕೆ ನೀವು ಕರ್ಕೊಂಡು ಹೋಗ್ತೀರಾ? ಇನ್ನು ಹೋಗಂಗಿಲ್ಲ ನೀನು ಅಷ್ಟೇ. ನಾನು ಅಡ್ಡಗಟ್ಟೆ ನಿಂತ್ಕೊಂಡಿದ್ದೀನಿ. ಹೋಗ್ಕೊಡ್ದು ನೀವು. ಯಾಕೆ ಹೋಗ್ತೀರಾ? ಇಲ್ಲೋಡು ರೋಜಾ, ಹೇಳ್ತಾ ಇದ್ದೀನಿ, ಹುಷಾರಿಲ್ಲ, ನಾನು ಬೇಗ ಹೋಗ್ತಾ ಇದ್ದೀನಿ, ಸುಮ್ಮನೆ ಸೈಡ್ ಬಿಡು, ನನಗೆ ಅಡ್ಡ ಮಾಡಬೇಡ ನೀನು. ಇಲ್ಲೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೀನಿ, ಅಲ್ಲೇ ಹೇಳಿದ್ದೀನಿ. ನನ್ನ ಶಶಿನ ದೂರ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ನಂದು ಅವಳದು ಭಾಳ ವರ್ಷದ ಜನ್ಮದ ಅನುಬಂಧ. ಏನೋ ನಾವು ತುಂಬ ಕ್ಲೋಸ್ ಆಗಿದ್ದೀವಿ, ಮಾತಾಡಿಕೊಂಡು ಅವಳು ಕಷ್ಟಕ್ಕೆ ನಾನು, ನನ್ನ ಕಷ್ಟಕ್ಕೆ ಅವಳು ಹಾಕ್ಕೊಂಡು ನಾವಿಬ್ಬರು ಚೆನ್ನಾಗಿದ್ದೀವಿ. ಯಾವತ್ತವರೆಗೂ ಹಿಂಗೆ ಇರ್ತೀವಿ. ನಾನಂತೂ ಬಿಡೋದಿಲ್ಲ ಅಂತ ಹೇಳಿದ್ದೀನಿ ನಾನು ನಿನಗೆ. ಇಷ್ಟ ಇದ್ದರೆ ಇರು, ಇಲ್ಲಾಂದರೆ ಹೋಗ್ತಾ ಇರ ಅಷ್ಟೇ. ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ಬೇಡ, ಸುಮ್ಮನೆ ಸೈಡಿಗೆ ಬಾ. ನೀನು ಒದ್ದಿಸ್ಕೊಬೇಡ ನೋಡು, ಹೇಳಿರ್ತೀನಿ. ಸೈಡಿಗೆ ಬಾ, ಅರ್ಜೆಂಟಲ್ಲಿ ಹೊರಟಿದ್ದೀನಿ. ನನ್ನೀಗ ತಾಳ್ಮೆ ಪರೀಕ್ಷೆ ಮಾಡಬೇಡ ನೋಡಿ, ಹೇಳಿರ್ತೀನಿ ನಿನಗೆ. ಇಲ್ಲ, ಅದು ಯಾರು ಬರ್ತಾರೆ ಬರಲಿ, ಅದು ಏನಾಗುತ್ತೋ ಆಗಲಿ, ಓಡಿ ನೋಡೋಣ. ಓದಿ, ನಾನಂತೂ ಬಿಡೋದಿಲ್ಲ. ಅದ್ಯಾಕೆ ಅವಳೇನು ಹಿಂದಳಲ್ಲ ಮುಂದಳಲ್ಲ? ಅವಳ ಕಷ್ಟಕ್ಕೆ ಅವಳೇನು ನಮ್ಮ ಕಷ್ಟಕ್ಕಾಗಿದ್ದಾಳೆ? ಅವಳೇನು ನಮ್ಮ ಮನೆಗೆ ಏನು ತಂದಾಗ್ತಾಳ? ನಮ್ಮ ಮನೆಗೆ ಏನು ಮಾಡಿದ್ದಾಳೆ ಅವಳು? ಅವಳು ನಮ್ಮ ಕಷ್ಟಕ್ಕೆ ಆಗ್ತಾಳಂತೆ, ನೀನು ಅವ್ರ ಕಷ್ಟಕ್ಕೆ ಆಗ್ತೀನಿ. ನೀನು ಓಡೋಗ್ತೀಯಾ? ನಿನ್ನ ಅಲ್ಲಿ ಇಕ್ಕೊಂಡಿರೋದವಳು. ಅದಕ್ಕೂ ಇದಕ್ಕೂ ಬತ್ತಿರ್ತಾನೆ, ಅದು ಇದು ಕೊಡಿಸ್ತಾನೆ ಅಂತ ಹೇಳಿ ನಿನ್ನ ಇಕ್ಕೊಂಡಿರೋದು, ಅದು ನಿನಗೆ ಗೊತ್ತಿಲ್ಲ. ನಾನು ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ ಅಷ್ಟೇ. ಅದು ಏನಾಗುತ್ತಾ ಆಗಲಿ, ಅದು ಯಾರನ್ನ ಕರ್ಕೊಂಬತ್ತೀಯ ಕರ್ಕೊಂಬ. ಯಾರಾದರೂ ಇಂಥ ಕೆಲಸ ಮಾಡಿದ್ರೆ ಅವಳನ್ನ ಸುಮ್ಮನಿರ್ತಾಳೆ ನೋಡೋಣ. ನಾನು ಇಂಥ ಕೆಲಸ ಮಾಡ್ತೀನಿ, ನಾನು ಬೇರೆಯವ್ರನ್ನ ಗಂಡಸ್ರನ್ನ ಮನೆಗೆ ಕರ್ಕೊಂಬಂದು ಇಟ್ಕೊತೀನಿ, ನೀನು ಸುಮ್ಮನೆ ಇರ್ತೀಯ? ಹೋಗಿ ಕೊಡ್ದೆ ಅಷ್ಟೇ, ಹೋಗಿ ಕೊಡ್ದು. ಅವಳು ಫೋನ್ ಮಾಡಿಲ್ಲ ಅಂತ ತಲೆ ಹೊರಟು ಬಿಟ್ರೆ ನಾನಂತೂ ಬಿಡೋದಿಲ್ಲ. ನಿನಗೆ ಹೋಗ್ದಿಲ್ಲ ಅಂದರೆ ಚಿಂತೆಗಿಲ್ಲ, ಸಾಕು. ನಮಗಿರೋ ದುಡ್ಡು ಅದೇ ಸಾಕು. ನೀನು ಬೇರೆ ಎಲ್ಗೂ ಹೋಗ್ಕೊಡ್ದು ಅಷ್ಟೇ. ಅದನ್ನೇ ಜೀವನ ಮಾಡೋದು ನಮಗೀಗ. ನಮಗೆ ಇರೋನೊಬ್ಬ ಮಗ, ಅವನು ತೀರ್ಕೊಂಡ. ನಮ್ಗೆ ಇನ್ನೇನು, ಇರೋಳೊಬ್ಬ ಮಗಳು, ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ವಿ. ಅವಳಿಗೂ ಹುಷಾರಿಲ್ದಲೆ ನನಗಿಬ್ಬರು ಮಕ್ಕಳು ಸತ್ತೋಗ್ಬಿಟ್ರು. ನನಗಿವಾಗ ಯಾರೂ ಇಲ್ಲ. ನನಗಿವಾಗ ಮಕ್ಕಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇರೋರು ನಾವಿಬ್ಬರು, ಗಂಡ ಹೆಂಡ್ತಿ ಇಬ್ಬರು. ನಾವು ಚೆನ್ನಾಗೆ ಈಗ ಊಟ ಮಾಡಿಕೊಂಡು ಅತ್ಲಾಗ ಚೆನ್ನಾಗಿದ್ದರೆ ಸಾಕು. ನೀನು ಇರೋ ದುಡ್ಡಲ್ಲಿ ನಾವು ಜೀವನ ಮಾಡೋಣ. ಬೇಡ, ನೀನೇನು ಕೆಲಸನೂ ಮಾಡಿಕೊಡ್ದು, ನೀನು ಎಲ್ಗೂ ಹೋಗ್ಕೊಡ್ದು ಅಷ್ಟೇ. ಎಲ್ಗೂ ಹೋಗಂಗೆ ಇಲ್ಲ ನೀನು. ನೋಡಿ, ಹೊಡೋದ್ರು ಬಿಡೋದಿಲ್ಲ ನಾನು. ನೀನು ಹೋಗ್ಕೊಡ್ದು. ರೋಜಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಾರಿ ಬಿಡು. ಒಳ್ಳೆ ಮಾತಿಗೆ ಬೆಲೆ ಕೊಡು. ಅಕ್ಕ, ಏನಾಯ್ತು ಅಕ್ಕ? ನೋಡು ವಿಷ್ಣು, ನಿಮ್ಮ ಮಾವ ಮತ್ತೆ ಅವಳ ಫೋನ್ ಬಂತು. ಅದಕ್ಕೇ ಹುಷಾರಿಲ್ಲ, ನಾನು ಹೋಗಬೇಕು, ಸೈಡ್ ಬಿಡು ಅಂತ ಹೇಳ್ತೈತೆ. ಏನೇ ಆದರೂ ನಾನು ಬಿಡೋದಿಲ್ಲ. ನೀನು ಏನು ಮಾಡ್ತೀಯ ಮಾಡು ಅಂತ ಹೇಳ್ತೈತೆ. ನಾನಂತೂ ಬಿಡೋದಿಲ್ಲ ಕಣೋ. ಅಡ್ಡ ಕಟ್ಕೊಂಡು ನಿಂತ್ಕೊಳ್ಳೋ. ಹೆಂಗೆ ಹೋಗ್ತಾನೆ ನೋಡೋಣ ಅದೆಲ್ಲ. ಹೋಗೋದಾದ್ರೆ ಬರಬಾರ್ದು ನಮ್ಮ ಮನೆಗೆ. ಹಂಗೆ ಹೋಗ್ಬೇಕು, ಅಲ್ಲೇ ಇರಬೇಕು ನೀನು. ಸರಿ ಆಯ್ತು, ಅಲ್ಲೇ ಇರ್ತೀನಿ. ನಾನು ನಿಮ್ಮ ಮನೆಗೆ ಬರೋದೇ ಇಲ್ಲ. ಬಿಡು, ಸೈಡ್ ಬಿಡು. ಮಾವ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮ ಅಕ್ಕನಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ? ಯಾವಳು ಸಹಿಸ್ಕೊಳ್ಳಲ್ಲ ಮಾವ. ಈಗ ನನ್ನ ಗಂಡನಿಗೆ ಒಬ್ಬಳು ಈ ರೀತಿ ಫೋನ್ ಮಾಡೋದು, ಒಬ್ಳು ಮಾತಾಡ್ತಾ ಇರೋದು ಮಾಡಿದ್ರೆ ಯಾರು ಸುಮ್ಮನಿರೋದಿಲ್ಲ. ನಮ್ಮ ಅಕ್ಕ ಅಂತಲ್ಲ, ಯಾರೇ ಆಗಲಿ ಸುಮ್ಮನಿರೋದಿಲ್ಲ. ಇವಾಗ ನಮ್ಮ ಅಕ್ಕನೇ ಅಂತ ಕೆಲಸ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನನಗೆ ಎಲ್ಲ ವಿಷಯ ಗೊತ್ತು ಮಾವ, ನೀವು ಈ ರೀತಿ ಮಾಡೋಂಗಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಹಿಂಗೆಲ್ಲ ಸುಮ್ಮನೆ ಮಾಡಿ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮನೆಯಲ್ಲೆಲ್ಲ ಯಾಕೆ ಜಗಳ ಮಾಡ್ಕೊತೀರಾ? ನೀವು ಎಷ್ಟು ಇವತ್ತು ನೆಮ್ಮದಿ ಜೀವನ ಮಾಡ್ಬೋದು, ನೆಮ್ಮದಿಯಾಗಿರ್ಬೋದು. ನೀವು ಇವಾಗ ಮಕ್ಕಳು ಇದಾದರು ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಂಡು ಅದನ್ನೇ ಇದು ಮಾಡಿ ಏನು ಮಾಡೋಕ್ಕಾಗುತ್ತೆ? ಮಕ್ಕಳು ಅವರು ತೀರ್ಕೊಬಿಟ್ರು. ಈಗ ಮಕ್ಕಳಾಗ್ದಂಗಂತೂ ಇಲ್ಲ. ನಮ್ಮ ಅಕ್ಕನಿಗೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಗಿದ್ವು ತಾನೇ. ನೀವು ಅದನ್ನೇ ತಲೆ ಕೆಡಿಸ್ಕೊಂಡು ಬರೀ ಅವರಿಗೆ ಇದು ಮಾಡಿದ್ರೆ, ಮಕ್ಕಳಿಲ್ಲ ನಮ್ಗೆ ಇನ್ನು ಯಾರಿದ್ದಾರೆ ಬಿಡು, ಎಲ್ಲ ಯಾರಿದ್ದಾರೆ ಅಂತ ಹೇಳಿ ಎಲ್ಲ ಅವ್ರಿಗೆ ನೀವು ಕೊಟ್ಬಿಟ್ರೆ ಅಯ್ಯಮ್ಮ ಯಾರು ಅಷ್ಟಕ್ಕೂ ಅವಳಿಗೆ ಏನು ಕೊಡೋ ಅಂಥದ್ದು? ಈಗ ನಮ್ಮ ಅಕ್ಕ ಒಂದು ದತ್ತು ತಗೊಂಬರೋಣ, ದತ್ತು ಸಾಕೊಳ್ತೀನಿ ತಗೊಂಬಂದು ಅಂತ ಹೇಳಿ ನಿರ್ಧಾರ ಮಾಡಿದ್ದಾಳೆ. ನಮ್ಮ ಅಕ್ಕ ದತ್ತು ತೊಗೊಂಬಂದು ಸಾಕಂತಾಳೆ. ನೀವು ಅದನ್ನೇ ತಲೆ ಕೆಡಿಸ್ಕೊಬೇಡಿ, ಮಕ್ಕಳಿಲ್ಲ ಅಂತ. ಹೋಗ್ಕೊಡ್ದು ಮಾವ, ನೀವು ಯಾಕೆ ಹೋಗ್ತೀರಾ? ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದೀರಾ ನಮ್ಮ ಅಕ್ಕನಿಗೆ ನೀವು? ನೀನು ಅದನ್ನೆಲ್ಲ ಹೇಳ್ಬೇಡ ನನಗೆ. ಸುಮ್ಮನೆ ಸೈಡ್ ಬಿಡ್ರಿ ನೋಡು, ಸುಮ್ಮನೆ ಸೈಡ್ ಬಿಟ್ಟರೆ ಸರಿ. ಬಿಡೋದಿಲ್ಲ ನಾನು. ಏನೇ ಆದರೂ ಪರವಾಗಿಲ್ಲ, ನಾನು ಬಿಡೋದಿಲ್ಲ. ನಾನು ಯಾಕೆ ಬಿಡಬೇಕು?
ನನ್ನ ಗಂಡ ಬೇರೆಯವಳ ಹತ್ರ ಹೋಗಿ ಅವಳ ಹತ್ರ ಚೆನ್ನಾಗಿರೋದು ನೋಡಿ ನನಗೆ ಸಹಿಸ್ಕೊಳಕ್ಕಾಗುತ್ತಾ? ನಾನು ಬಿಡೋದಿಲ್ಲ. ಅದೇನು ಮಾಡ್ತೀಯ ಮಾಡಿ ಡಿಸೈಡ್ ಮಾಡಿ ಹೋಗು ಅಷ್ಟೇ. ನಮ್ಮ ಅಮ್ಮವ್ರನ್ನೂ ನನ್ನ ತಮ್ಮನಿಗ ನನ್ನ ತಮ್ಮ ಬಂದಿದ್ದಾನೆ, ನಮ್ಮ ಅಮ್ಮವ್ರನ್ನೂ ಕರೆಸ್ತೀನಿ, ನಮ್ಮ ಅಮ್ಮನೂ ಬರಲಿ. ಅದೇನು ಮಾತಾಡಿಕೊಂಡು ಆಮೇಲೆ ನೀವು ಹೋಗ್ರಿ ಅಷ್ಟೇ. ನನಗೆ ನೀವು ಮೋಸ ಮಾಡಿ ಹಿಂಗೆ ಹೋಗೋದಾದರೆ ಹೋಗ್ಬಿಡ್ರಿ, ನನಗೇನು ಡೈವರ್ಸ್ ಕೊಟ್ಟು ಹೋಗ್ಬಿಡ್ರಿ ನೀವು ಸುಮ್ಮನೆ ಅಷ್ಟೇ. ನಾನಂತೂ ಬಿಡೋದಿಲ್ಲ. ಸುಮ್ಮನಿರಕ್ಕ, ಹಂಗೆಲ್ಲ ಮಾತಾಡ್ಬೇಡ. ಮಾವ ಹೇಳಿದ್ದು ಅರ್ಥ ಮಾಡ್ಕೊಂತಾರೆ. ಏನೋ ತಪ್ಪು ಆಗಿದೆ, ನಮ್ಮ ಅಕ್ಕ ಹೇಳ್ತಾ ಇಲ್ವಾ, ಇನ್ಮೇಲಾದ್ರೂ ಬುದ್ಧಿ ಕಲ್ಕೊಂಡು ಚೆನ್ನಾಗಿರ್ರಿ ಅಂತ ಹೇಳಿ ಕರ್ಕೊಂಡು ಬಂದ ಮೇಲೂ ಮತ್ತೆ ನೀವು ಈ ರೀತಿ ಮಾಡಿದ್ರೆ, ಮತ್ತೆ ಹೋಗ್ತಾ ಇದ್ರೆ ಫೋನ್ ಬಂತು ಅಂತ ಮಾವ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನೀವು. ನಾನಂತೂ ಬಿಡೋದಿಲ್ಲ ಕಣ, ಯಾರು ಹೇಳಿದ್ರು ಬಿಡೋದಿಲ್ಲ. ಸುಮ್ಮನೆ ಸೈಡ್ ಬಿಡು, ನಾನು ಜಾಡ್ಸ್ ಹೊಡೆದು ಹೋಗ್ಬೇಕಾಗುತ್ತೆ. ಸುಮ್ಮನೆ ಸೈಡ್ ಬಿಡು ಅಂತ ಹೇಳಿದೆ. ನಾನು ಯಾರು ಹೇಳಿದ್ರು ಬಿಡೋದಿಲ್ಲ. ನಂದು ಅವಳು ಜನ್ಮ ನಾನು ಇವತ್ತೇ ಅಲ್ಲ, ಅವಳು ಮದುವೆಗಿಂತ ಮುಂಚೆಯಿಂದನೂ ನಾನು ಅವಳನ್ನ ಇಷ್ಟಪಟ್ಟಿರೋದು, ಸರಿನಾ? ಅವಳು ನಾನು ಇವತ್ತೇ ಅಲ್ಲ, ನಂದವಳದು ಸಂಬಂಧ ತುಂಬ ತುಂಬ ಹಳೇದು. ಅದಕ್ಕೇ ಏನೇ ಅಂದರೂ ನಾನಂತೂ ಬಿಡೋದಿಲ್ಲ. ಅದು ಏನು ಮಾಡ್ಕೊಂತೀರ ಮಾಡ್ಕೊಳ್ರಿ, ನನ್ನ ಅವಳಿಗೂ ದೂರ ಮಾಡೋದಕ್ಕೆ ಆಗೋದಿಲ್ಲ. ಇರೋದಾದರೆ ಇಷ್ಟ ಇದ್ರೆ ಎಲ್ಲ ಹೋಗ್ತಾ ಇರು. ಅವಳಿಗೆ ತಾನೇ ಇಷ್ಟ ಆಗುತ್ತೆ ಹಿಂಗೆ ಮಾಡಿದ್ರೆ ನೀನು. ಯಾವಳಿಗೂ ಇಷ್ಟ ಆಗೋದಿಲ್ಲ ನೀನು ಹಿಂಗೆ ಮಾಡಿದ್ರೆ. ಹೋಗ್ಬೇಡ. ತೆಗಿ ಕೈ ತೆಗಿ. ಸುಮ್ಮನೆ ಇದೆಯಲ್ಲ, ಹೋಗಿ ಹಿಡ್ಕೊ ಬಿಡಬಾರ್ದು. ಅಕ್ಕ, ಎಷ್ಟು ದಿವಸ ಅಂತ ಹಿಂಗೆ ಕಟ್ಟಾಕೊಂಡು ಇರೋಕ್ಕಾಗುತ್ತೆ? ಅವ್ರು ಅಷ್ಟೊಂದು ಕೊಸ್ರುಕೊಂಡು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಷ್ಟೊಂದು ಅವ್ರು ಜೋರು ಮಾಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಿರೋದು. ಏನು ಮಾಡ್ತಾರೋ ಮಾಡಲಿ, ಸ್ವಲ್ಪ ದಿನ ಸುಮ್ಮನಿದ್ದು ಬಿಡು. ಹೆಂಗೋ ಸುಮ್ಮನಿರೋಣ ನಾನು? ಹಿಂಗೆ ನಿಮ್ಮ ಮಾವ ಹಿಂಗೆ ಮಾಡ್ತಾ ಇರೋದು ನೋಡಿ ನಾನು ಹೆಂಗೆ ಸುಮ್ಮನಿರೋಣ ಹೇಳು? ಈ ಅಪ್ಪಂಗೇನು ಮಕ್ಕಳಿಲ್ಲ ಅನ್ನೋದೇ ಒಂದು ತಲೆಯಲ್ಲಿ ಕೊರಿತಾ ಇರೋದು. ಅದಕ್ಕೇನೆ ಹಿಂಗೆ ಮಾಡ್ತಾ ಇರೋದು ನಿಮ್ಮ ಮಾವ. ಸುಮ್ಮನೆ ಹಿಂಗೆ ಮಾಡೋ ಅಂಥವ್ನಲ್ಲ. ಇವಾಗ ಅದೇ ಒಂಥರ ಬೇಜಾರು ಬಿಡು. ಯಾರಿದ್ದಾರೆ ಹೋಗ್ಲು ಹೇಳೋದ್ಲಾಗೆ ಅಂತ ಹೇಳಿ ಅದಕ್ಕೆ ಅವಳಿಗೆಲ್ಲನ ಹಿಂಗೆ ಮಾಡ್ತಾ ಇರೋದು. ಅದೇ ಟೆನ್ಷನು ಕಣೋ ನಿಮ್ಮ ಮಾವನಿಗೆ, ಬೇರೆ ಇನ್ಯಾವ ಟೆನ್ಷನು ಇಲ್ಲ. ಅಲ್ಲ, ಇವಾಗ ಹೇಳಿದೆ ತಾನೇ ಬೆಳಗ್ಗೆನೆ ನಾನು ಹೇಳಿದ್ದೀನಿ ನಿನಗೆ, ಸುಮ್ಮನೆ ಒಂದು ಹೊತ್ತು ತೊಗೊಂಬಂದು ಸಾಕೋಬಿಡಕ್ಕ ಅಂತ ಹೇಳಿ. ಸುಮ್ಮನೆ ಒಂದು ಹೊತ್ತು ತೊಗೊಂಬಂದು ಸಾಕೋಬಿಡು, ಯಾವ ಟೆನ್ಷನ್ ಇರೋದಿಲ್ಲ. ಸುಮ್ಮನೆ ಅಷ್ಟೇ, ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅದೇ ನಮ್ಮ ಮಾವನಿಗೆ ಇವತ್ತು ಟೆನ್ಷನ್ ಬಿಡು, ಯಾರಿದ್ದಾರೆ ಅಂತ ಹೇಳಿ ಖರ್ಚು ಮಾಡ್ತಾ ಇರೋದು. ಅಷ್ಟೆಲ್ಲ ಹೋಗ್ತಿ ಅಲ್ಲೆಲ್ಲ ನಾ ಮರ್ಯಾದೆ ತೆಗ್ದು ಕರ್ಕೊಂಡು ಬಂದಿದ್ದೀನಿ. ತಿರ್ಗಾ ಫೋನ್ ಮಾಡಿದಾಳೆ ಅವಳು. ಎಷ್ಟು ಮಟ್ಟಿಗೆ ಇರಬೇಡ, ನಾನು ಹೇಳಿದೆ ಫೋನ್ ಇಕ್ಕೆ ಬೇಡ ಸುಮ್ಮನೆ ಅಂತ ಹೇಳಿ. ಇಕ್ಕೆ ಬೇಡ ಅಂದಂಗೆಲ್ಲನ ಇಕ್ಕೊಂಡು ಇವಾಗ ಮತ್ತೆ ಫೋನ್ ಮಾಡಿ ಅವಳಿಗೆ ಯಾಕೆ ಒಟ್ಟು ನಾವು ಹಾಳಾಗಿ ಹೋಗ್ತಾರೆ. ನನಗೂ ಮೋಸ ಮಾಡಿದವ್ರು ಯಾವಳ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ. ಹಾಳಾಗಿ ಹೋಗ್ತಾರಲ್ಲ ಅವಡ್ಯಾರು. ಅವ್ರಿಗೇನು ತಪ್ಪಿದ್ದಲ್ಲ ಕಣಕ್ಕ. ಒಂದು ಹೆಣ್ಣಿಗೆ ಮೋಸ ಮಾಡಿದರೆ ಅವ್ರ ಮಗಳ ಜೀವನ ನೋಡಿ ಇಷ್ಟೆಲ್ಲ ಹಿಂಗೆ ಆಗೈತೆ, ಇನ್ನೂ ಬುದ್ಧಿ ಬಂದಿಲ್ಲ ನೋಡು. ಅವ್ರಿಗೆ ಇನ್ನೂ ಎಂತೆಂಥದ್ದು ಬರುತ್ತೆ ಅಂತೇಳಿ. ಒಬ್ರಿಗೆ ಮೋಸ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಬಿಡಕ್ಕ. ಒಬ್ರಿಗೆ ಮೋಸ ಮಾಡಿ, ಒಬ್ರಿಗೆ ಅನ್ಯಾಯ ಮಾಡಿ, ಒಬ್ರಿಗೆ ತೊಂದರೆ ಮಾಡಬೇಕು ಅಂತ ಮಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ. ಒಂದಿನ ಹಾಳಾಗಿ ಹೋಗ್ತಾರೆ. ನಿನ್ನ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಹೋದ್ರೂ ಹೋಗುತ್ತೆ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಮನೆಯಾಗೆ ಇರಬೇಡ ಹೋಗು ಅಂತ ಹೇಳಿದೀನಿ, ಬರ್ಲದೇ ಬೇಡ. ಈ ಮನೆಗೇನು ಬರದೇ ಇದ್ರೆ ಅಷ್ಟೇ ಹೋಯ್ತು. ಬರೋದೇ ಬೇಡ, ಏನು ಎತ್ಲಾಗಾದ್ರೂ ಹಾಳಾಗೋಗ್ಲ ನನಗೇನು. ಏನು ಹಂಗೇನೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಮಾರಾಯ. ಇವಾಗ ಫೋನ್ ಬಂತು ಅಂತ ಓಡೋದ. ನಾನು ತಲೆ ಕೆಡಿಸ್ಕೊಳಲ್ಲ ಇನ್ಮೇಲಿಂದಾನ ಅಷ್ಟೇ. ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಒಂದು ದತ್ತು ತಂದು ಒಂದು ಮಗು ದತ್ತು ತಂದು ಸಾಕಾಗ್ಬಿಡ್ತೀನಿ. ಸುಮ್ಮನೆ ಸಾಕೊಂಡೋದ್ರ ಮುಖ ನೋಡ್ಕೊಂಡು ಇರ್ತೀನಿ ಅಷ್ಟೇ ನಾನು. ಅಷ್ಟೇ ಅಕ್ಕ, ಹಂಗೆ ಮಾಡು. ಅವ್ರಿಗೆ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ. ಸುಮ್ಮನಿದ್ದು ಬಿಡು, ಏನು ಕೇಳೋಕ್ಕೆ ಹೋಗ್ಬೇಡ ನೀನು. ಕೇಳೋಕ್ಕೆ ಹೋಗ್ಬೇಡ ಅಂತಂದ್ರೆ ಅದು ಹೆಂಗೋ ಮನಸ್ಸು ತಡಿತೈತೆ. ಮನಸ್ಸು ತಡಿಯೋದಿಲ್ಲ. ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಮನಸ್ಸು ತಡಿಯೋದೇ ಇಲ್ಲ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಸುಮ್ಮನಿರು. ಇವಾಗ ಆಗೋದಾಗ್ಬಿಟ್ಟೈತೆ. ಇವಾಗ ಸಮಾಧಾನ ಮಾಡಿಕೊಂಡು ನೀನು ಚೆನ್ನಾಗಿರೋದು ನೋಡ್ಕೊ ಅಷ್ಟೇ. ಒಂದು ದತ್ತು ತೊಗೊಂಬರೋದು, ಎಲ್ಲಾದ್ರೂ ನೋಡ್ಬಿಟ್ಟು ಅನಾಥಾಶ್ರಮದಲ್ಲಿ ಹೋಗಿ ಒಂದು ದತ್ತು ತೊಗೊಂಬಂದು ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಮಾತಾಡಬಾರ್ದು, ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡಂಗೆಲ್ಲನ ಇವಾಗ ಮಾತಾಡದೇ ಇರೋದಕ್ಕಂತೂ ಆಗೋದಿಲ್ಲ. ಮಾತಾಡಲೇಬೇಕು, ಸುಮ್ಮನಿರೋದಕ್ಕೆ ಆಗೋದಿಲ್ಲ. ಈ ಅಪ್ಪ ಎಷ್ಟು ಹೇಳಿದ್ರು ನನ್ನ ಹತ್ರ ಗಲಾಟೆ ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ಟ. ಏನು ಮಾಡೋದು? ನಾನು ಹೋಗ್ಕೊಡ್ದು ಅಂತ ಹೇಳಿ ದಾರಿಗೆ ಅಡ್ಡಗಟ್ಟಿ ನಿಂತ್ಕೊಂಡ್ರು ಕೇಳೋಂಗೆ ಇಲ್ಲ. ಹಂಗೆ ಮಾಡ್ತಾಯಿದ್ದಾನೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನನಗೆ ಮಕ್ಕಳು ಬೇರೆ ಇಲ್ವಲ್ಲ, ಅದಕ್ಕೇ ತುಂಬ ಬೇಜಾರಾಗಿದ್ದಾನೆ. ಅಯ್ಯಪ್ಪ ಮಕ್ಕಳಿಲ್ಲ ಅಂತ ಹೇಳಿ. ಅದಕ್ಕೇ ಇವಾಗ ಮತ್ತೆ ಹೋಗ್ಬೇಡ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಮತ್ತೆ ನನಗೆ ನೀನು ಅವಳಿಗೂ ನನಗೂ ದೂರ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿ ಜಗಳ ಮಾಡಿಕೊಂಡು ಅಡ್ಡಗಟ್ಟಿ ನಿಂತ್ಕೊಂಡ್ರು ದಬ್ಬಿ ಹೋಗ್ಬಿಟ್ಟ. ಏನು ಮಾಡೋದು ಇವಾಗ? ನಾವು ತಲೆ ಕೆಡಿಸ್ಕೋಬಾರ್ದು ಅಂದರೆ ಅದೇ ಬರುತ್ತೆ ಮನಸ್ಸಿಗೆ ಅಷ್ಟೇ. ಇನ್ಮೇಲಿಂದ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು, ಆರಾಮಾಗಿರ್ಬೇಕು. ನೋಡ್ಬೇಕು ಅಯ್ಯಪ್ಪನಿಗೆ ಒಂದಲ್ಲ ಒಂದಿನ ಬರುತ್ತೆ. ಈ ಮನೆಗೆ ಸೇರಿಸ್ದಂಗೆ ಕಳಿಸ್ಬೇಕು. ಅಲ್ಲೇ ಸ್ವಲ್ಪ ದಿನ ಅವಳ ಹತ್ರ ಇದ್ರೆ ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.